ನಾವಲ್ಲಿ ನೋಡಿದ್ವಿ ಯಾವಾಗಲೇ ಬೋರ್ಡಲ್ಲಿ ಏನಂದ್ರೆ ಸರ್ಕಾರದಿಂದ ಯಾವುದೇ ರೀತಿಯಾದ ಅನುದಾನವಿಲ್ಲ, ಹಾಗೆ ಗಣ್ಯ ವ್ಯಕ್ತಿಗಳಿಂದ ಸಹಾಯ ಇಲ್ಲ ನಮಗೆ ಅಂತ ಹೇಳ್ಬಿಟ್ಟು. ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಇಷ್ಟೊಂದು ಜನರನ್ನೆಲ್ಲ ನೀವು ಅಂತ? ಅದೇ ನಮ್ಗಿರೋದು. ಯಾಕಂದ್ರೆ ದೇವ್ರನ್ನ ನಂಬ್ದವನಿಗೆ ಯಾವತ್ತೂ ಕೂಡ ಮೋಸ ಆಗೋದಿಲ್ಲ, ಅನ್ಯಾಯ ಆಗೋದಿಲ್ಲ. ಹುಟ್ಸಿರೋ ದೇವ್ರು ಯಾವತ್ತೂ ಹುಲ್ಲನ್ನು ಮೇಯಿಸೋದಿಲ್ಲ. ಇದು ನಾನು ಕಂಡಿರುವಂಥ ಸತ್ಯ. ಯಾಕೆಂತ ಹೇಳಿದ್ರೆ ನಾನು ಜನಗಳನ್ನ ಅಷ್ಟು ಪ್ರೀತಿಸ್ತೀನಿ, ಅಷ್ಟು ನಂಬುತ್ತೀನಿ ಕೂಡ. ಇವತ್ತು ಸರ್ಕಾರದಿಂದ ₹1 ಅನುದಾನ ತಗೊಳ್ಳದೇನೆ ಯಾವುದಾದ್ರೂ ಸಂಸ್ಥೆ ನಡೀತಾ ಇದೆ ಅಂದರೆ ಅದರಲ್ಲಿ ನಂದು ಒಂದು ಜನಸ್ನೇಹಿ ಸಂಸ್ಥೆ. ನೀವು ಬಹಿರಂಗವಾಗಿ ನಾನು ಬೋರ್ಡ್ ಹಾಕಿದ್ದೀನಿ ಅಲ್ಲಿ, ಸರ್ಕಾರದ ಅನುದಾನ ಇವತ್ತವರೆಗೂ ಸಿಕ್ಕಿಲ್ಲ. ನನಗೆ ಸಿಕ್ಕಿದ್ರೆ ಸಂತೋಷ, ಇನ್ನೂ ನನಗೆ ಶಕ್ತಿ ಬರುತ್ತೆ, ಇನ್ನೂ ಸಾವಿರಾರು ಜನಕ್ಕೆ ಸಹಾಯ ಮಾಡ್ತೀನಿ. ಎಲ್ಲೆಲ್ಲೋ ದುಂದು ವೆಚ್ಚ ಮಾಡಿ ಯಾವುದ್ಯಾವುದಕ್ಕೋ ಫಂಡ್ಗಳನ್ನು ಅಥವಾ ಯಾವುದ್ಯಾವುದಕ್ಕೋ ಅನುದಾನಗಳನ್ನ ಕೊಡೋದ್ರ ಬದಲು ಇಲ್ಲೊಂದು ಸಂಸ್ಥೆ ಇದೆ, ಅನಾಥರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ, ಕೈಲಾಗದಿದ್ದಂಥ ವ್ಯಕ್ತಿಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ನಿಮ್ಮ ಕೈಲಾದಂಥ ಮೂಲಭೂತ ಸೌಕರ್ಯಗಳನ್ನ ಕೊಡಿ. ಅವರಿಗೆ ಊಟಕ್ಕೋ, ಮೆಡಿಸಿನ್ಸ್ಗೋ, ಅಥವಾ ಅವ್ರಿಗೆ ಇರೋದಕ್ಕೆ ಕಟ್ಟಡದಕ್ಕೋ, ಅಥವಾ ಮಲಗೋದಕ್ಕೊಂದು ಸುವರ್ಣವಾಗಿ ಏನಾದರೂ ಒಂದು ಭವನ ಕಟ್ಟಿಸ್ಕೊಡೋವಂಥದ್ದು, ಈ ರೀತಿಯ ಕೆಲಸಗಳನ್ನ ದಾನಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಮಾಡಿದ್ರೆ ಇನ್ನೊಂದು ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಬೇಡಿಕೆ ಇಷ್ಟೇ. ನಾನು ಯಾರನ್ನೂ ಕೂಡ ದೂಷಿಸೋದಿಲ್ಲ, ಯಾರನ್ನೂ ಕೂಡ ವಿರೋಧಿಸೋದಿಲ್ಲ. ನನಗೆ ಯಾವುದೇ ಪಕ್ಷ ಅಂತ ಇಲ್ಲ, ಯಾವುದೇ ಜಾತಿ ಅಂತ ಇಲ್ಲ, ಎಲ್ಲರೂ ಒಂದೇ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸಿ ಸಪೋರ್ಟ್ ಮಾಡಿ. ಕನಿಷ್ಠ ಪಕ್ಷ ಸರ್ಕಾರಕ್ಕೆ ಇದುವರೆಗೂ ಏನಾದರೂ ಈ ವಿಡಿಯೋಗಳು ಅಥವಾ ಈ ಸಂಸ್ಥೆ ಬಗ್ಗೆ ಏನೂ ಮನವರಿಕೆ ಆಗಿಲ್ಲ ಅಂದರೆ ಆದಷ್ಟು ಬೇಗ ಆಗಲಿ, ಈ ವಿಡಿಯೋನ ತಲುಪಿಸಿ.